ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧವೇ ಸದಸ್ಯರು ಬಂಡಾಯ, ಪಂಚಾಯಿತಿಗೆ ಬೀಗ ಜಡಿದು ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಚಮಕೇರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರೇ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಘಟನೆ ನಡೆದಿದೆ. ಮನೆಗಳ ಹಂಚಿಕೆ, ದನಗಳ ಶೆಡ್ ನಿರ್ಮಾಣ ಹಾಗೂ ಒಳಚರಂಡಿ ಕಾಮಗಾರಿಗಳಲ್ಲಿ ಮಂದಗತಿಯು ಮತ್ತು ಹಿಂದೇಟು ಹಾಕುತ್ತಿದ್ದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸದಸ್ಯರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಬೆಳಿಗ್ಗೆಯಿಂದಲೇ ಬೀಗ ಹಾಕಿ ಕುಳಿತ ಸದಸ್ಯರು ಹಾಗೂ ಗ್ರಾಮಸ್ಥರು ಮೇಲಾಧಿಕಾರಿಗಳು ಬಂದು ಸ್ಪಷ್ಟನೆ ನೀಡುವ ತನಕ ಬೀಗ ತೆಗೆಯುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನಾಕಾರರು ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಬ್ಬಂದಿ GPS ಮೇಲೆ ಕಳಿಸ್ಯಾರಿ, ಅವು ಯಾಕೆ ಪಾಸ್ ಆಗೋದು ನಮ್ಗೆ ಅದು ಬೇಕಾಯ್ತು. ಮತ್ತೇನಾಗೈತ್ರಿ? ಎರಡನೇದ 5 ವರ್ಷ ಆತ್ರಿ, ಇವು ದನಗಳ ಸೈಡ್ ಒಂದು ಪಾಸ್ ಆಗಿಲ್ಲ. ಏನು ಮ್ಯಾಗಿಂದ ಬಂದಿಲ್ಲೋ ಏನು ಇವರು ಹಾಕಿಲ್ಲೋ ನಮ್ಗೆ ಏನು ಗೊತ್ತಾಗಿಲ್ಲ. ಮತ್ತೆ ಮುಂದೆ ಪಬ್ಲಿಕ್ ಅವು ಸಾರ್ವಜನಿಕ ಕೆಲಸ ಅವು ಯಾವ ಒಂದು ಚಾಲೂ ಇಲ್ಲ. ಮನಿ ಪಾಸ್ ಆಗ ಯಾವಾಗ ಮನಿ ಪಾಸ್ ಆಗಿದ್ರಿ? ದನಗಳ ಸೈಡ್ ರೀ. ಯಾವ ವರ್ಷದಾಗ ಇವ್ರು ಬಂದಾಗ ಇದಕ್ಕೆ ಬಿಫೋರ್ ರೀ? ಕಾಗೆ ಅವ್ರು ಬಂದಾಗ ಬಂದ ಮನಿ ಹಾಕಿ ಅವು GPS ಮಾಡಿ ಕ್ಯಾನ್ಸಲ್ ಮಾಡ್ಯಾರ. ಯಾಕೆ ಕ್ಯಾನ್ಸಲ್ ಮಾಡ್ಯಾವ? ನಿಂತಾವ ಹೋಗ್ಯಾವ. ಇವ್ರು ಪಿಡಿಯವ್ರನ್ನ ಹೇಳ್ತಾ ಇದಾರೆ. ಅದಕ್ಕೆ ನಾವು ತಾಲೂಕು ಪಂಚಾಯತ್ ಪಾಸ್ ಮಾಡಿದ್ದೇವೆ. ತಾಲೂಕ್ ಪಂಚಾಯತ್ ಅವ್ರನ್ನ ಕೇಳಿದ್ರಿ? ಅವ್ರು ವಾರಿ ಸಾಹೇಬ್ರು ಕೇಳಿದ್ರೆ ಅವ್ರ ವಾರಿ ಸಾಹೇಬ್ರು ಬಂದ ಗ್ರಾಮ ಸಭಾ ತಗೊಂಡು ಹೋಗ್ಯಾರ್ರಿ. ಘಟನಾ ಸ್ಥಳಕ್ಕೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ್ ಕಲ್ಲಾಪುರ್ ಆಗಮಿಸಿ ಗ್ರಾಮಸ್ಥರ ಸಮಸ್ಯೆ ಆಲಿಸಿ ಶೀಘ್ರವೇ ಕಾಮಗಾರಿ ಮರುಪ್ರಕ್ರಿಯೆ ಭರವಸೆ ನೀಡಿದ್ದಾರೆ ಮತ್ತು ಸೆಪ್ಟೆಂಬರ್ 4ರಂದು ಗ್ರಾಮ ಸಭೆ ಕರೆದು ಗ್ರಾಮಸ್ಥರ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ ನಂತರ ಸದಸ್ಯರು ಮತ್ತು ಗ್ರಾಮಸ್ಥರು ಪ್ರತಿಭಟನೆ ಹಿಂಪಡೆದರು. ಚಮಕೇರಿ ಪಂಚಾಯತಿಯಿಂದ ಅವರು ಸಾಕಷ್ಟು ಬೇಡಿಕೆಗಳಿದ್ವು. ಬಟ್ ಈ ಪಂಚಾಯತಿ ಕಿಲಿ ಹಾಕಿ ಇದನ್ನ ಮಾಡೋದಕ್ಕಿಂತ ಅವ್ರು ನಮಗ ಮೊದ್ಲಿಗೆ ಹೇಳಿದ್ರೆ ನಾವು ರೆಡಿ ಇದ್ದೆ. ನಾನು ಇಲ್ಲಿ ಬರಕ್ ನಮಗೇನ್ ಇಲ್ಲಿ ನನ್ನ ತಾಲೂಕಿನಾಗ ಇರ್ತೈತಿ, ಆದ್ರೆ ಪಂಚಾಯತಿ ಕಿಲಿ ಹಾಕಬಾರ್ದಾಗಿತ್ತು. ಆದ್ರೆ ಹಾಕಿ ಇದನ್ನ ಏನು ಈಗ ತೆಗ್ದಾರ. ಅವ್ರ ಬೇಡಿಕೆಗಳಿದ್ವು. ಅವ್ರ ಬೇಡಿಕೆಗಳು ಇಷ್ಟೊತ್ತನ ಕುಂದರ್ಸ್ಕೊಂಡು ಮಾತಾಡೀನಿ. ಅವ್ರು ಕೂಡ ಅವ್ರು ಏನೇನಿದ್ವು ಅಂತೇಳಿ ತಿಳ್ಕೊಂಡತಿ. ಅವರು ಮುಖ್ಯವಾಗಿ ಗ್ರಾಮ ಸಭಾ ಆಗಿಲ್ಲ ಅಂತೇಳಿ ಹೇಳಿದ್ರು. ಗ್ರಾಮ ಸಭಾ ಆಗಿಲ್ಲದನ್ನ ನಾನು 4ನೇ ತಾರೀಕು ಇಲ್ಲೇ ಅವ್ರ ಮುಂದನ ಈಗ ಗ್ರಾಮ ಸಭಾ ಆಗ್ಬೇಕಾಗಿರೋದು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಡೇಟ್ ಕೊಟ್ಟು ಗ್ರಾಮ ಸಭಾ ಆಗ್ಬೇಕಾಗಿತ್ತು. ಆದ್ರೆ ಅವರು ಇದನ್ನ ಮಾಡಲ್ದೆ ಇರುವಾಗ ಎಲ್ಲರೂ ಗ್ರಾಮಸ್ಥರ ಏನೋ ಅಪೇಕ್ಷೆ ಮೇರೆಗೆ ನಾವು 4ನೇ ತಾರೀಕಿಗೆ ಗ್ರಾಮ ಸಭಾ ಮಾಡ್ತೀವಿ ಅಂತೇಳಿ ಹೇಳೇವಿ. 4ನೇ ತಾರೀಕು ಇಲ್ಲಿ ಗ್ರಾಮ ಸಭಾ ಮಾಡಿಸ್ತೇವೆ. ಅಧ್ಯಕ್ಷರನ್ನ ಮತ್ತೆ ಎಲ್ಲಾ ಸದಸ್ಯರನ್ನ ಇಟ್ಕೊಂಡು ಮಾಡ್ತೇವೆ. ಅವರು ಗ್ರಾಮ ಸಭಾದೊಳಗೆ ಅವರು ಏನೇನು ಗ್ರಾಮಸ್ಥರ ಬೇಡಿಕೆಗಳದಾವು ಅವನ್ನ ನಾವು ಏನು ಹಂತ ಹಂತವಾಗಿ ನೋಡ್ಬೇಕು. ಟಾರ್ಗೆಟ್ ಇರೋದೇ ಕಡಿಮೆ ಐತಿ, ಅದನ್ನ ಚೆಕ್ ಮಾಡಿಸ್ತಾರೆ. ಪ್ರತಿಭಟನೆಯಲ್ಲಿ ಜ್ಯೋತಿಬಾ ಸೂರ್ಯವಂಶಿ, ರಮೇಶ್ ಮಂಗರೂಳ್, ಕಾಶಿನಾಥ್ ಬಿರಾದರ್, ಚಿದಾನಂದ್ ಮಾಳಿ, ಮಲ್ಲಪ್ಪ ಮಂಗರೂಳ್, ಸಿದ್ದಪ್ಪ ಪಡೋಲ್ಕರ್ ಸೇರಿದಂತೆ ನೂರಾರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.